ನಮಸ್ತೆ ಸ್ನೇಹಿತರೆ, ನನ್ನ 35 ವರ್ಷಗಳ ಅವಧಿಯೊಳಗೆ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಣೆಕಲ್ಲು ಮಳೆಯನ್ನು ನೋಡ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಬಹಳ ಅದ್ಭುತವಾದ ಕ್ಷಣಗಳು. ನಮ್ಮ ಮಕ್ಕಳ ಖುಷಿ ಅಂದರೂ ಹೇಳ್ತಿರೋದು. ಇಂದು 7ನೇ ತರಗತಿಯ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಇತ್ತು. ಇನ್ನೇನು ಕಾರ್ಯಕ್ರಮ ಮುಗಿಯಾಕ ಬಂದಿತ್ತು. 4 ಗಂಟೆ 20 ನಿಮಿಷ ಆಯ್ತಲ್ವ, ಶಾಲೆ ಬಿಡ್ತಾ ಇತ್ತು. ಅಷ್ಟೊತ್ತಿಗಾಗಲೇ ಆಣೆಕಲ್ಲಿನ ಮಳೆ ಸುರಿಯೋದಕ್ಕೆ ಶುರು ಆಗೇ ಬಿಡ್ತು. ಮಕ್ಕಳು ಖುಷಿಯಾಗಿ ಆಣೆಕಲ್ಲುಗಳನ್ನು ಎಂದೂ ನೋಡಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಆಣೆಕಲ್ಲುಗಳನ್ನು ಹುಡುಕ್ತಾ ಹೋಗಿ, ಸರ್ ನನಗೆ 1 ಸಿಕ್ತು, ಸರ್ ನನಗೆ 2 ಸಿಕ್ತು, ಸರ್ ನನಗೆ 3 ಸಿಕ್ತು ಅನ್ನೋದ್ರೊಳಗಾಗಿನೇ ಮಕ್ಕಳ ಮುಖದಲ್ಲಿ ಸಿಕ್ಕಾಪಟ್ಟಿ ಮಂದಹಾಸ ನೋಡಿ ಒಂದು ಕ್ಷಣ. ಫಸ್ಟ್ ಟೈಮ್ ನಾನು ಆಣೆಕಲ್ಲು ನೋಡಕತ್ತಿದ್ದು. ಇಲ್ಲಿ ಬಿದ್ದು ನೋಡು. ಬರೀ ಪಾಠದಲ್ಲಿ ಮಾತ್ರ ಮಕ್ಕಳಿಗೆ ಆಣೆಕಲ್ಲು ಮಳೆ ಸುರಿತಿತ್ತು ಅಂತ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ನೈಜವಾಗಿ ನಮ್ಮ ಮಕ್ಕಳಿಗೆ ನೋಡಲಿಕ್ಕೆ ಅವಕಾಶ ಸಿಕ್ತು. ನಾನು ಕೂಡ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಸುಂದರವಾಗಿ ಆಣೆಕಲ್ಲಿನ ಮಳೆಗಳು ಮೇಲಿಂದ ರಪ ಬೀಳ್ತಾವಂತ. ನೋಡ್ತಿದ್ದಂತೆ ಆಣೆಕಲ್ಲಿನ ಮಳೆ ಜಾಸ್ತಿ ಆಗ್ತಾ ಹೋಯಿತು, ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇತ್ತು. ಮಕ್ಕಳು ನೋಡ್ರಿ ಎಷ್ಟು ಖುಷಿಯಾಗಿ ತೆಗೆದುಕೊಂಡು ಬಂದರು. ಹಾಗೆ ಎಲ್ಲ ಆಣೆಕಲ್ಲುಗಳನ್ನು ಆಯ್ದುಕೊಂಡು ಬಂದು ನಮಗೆ ತೋರಿಸ್ತಾ ಇದ್ರು. ಈ ಆಣೆಕಲ್ಲುಗಳನ್ನು ನೋಡ್ತಾ ಮಕ್ಕಳು ಮೈ ಮರೆತರು. ಜೊತೆಗೆ ಆಣೆಕಲ್ಲಿನ ಬೀಳುವಿಕೆ ಪ್ರಮಾಣ ಜಾಸ್ತಿ ಆಯಿತು. ಮಕ್ಕಳು ಆಣೆಕಲ್ಲಿನ ಬೀಳುವಿಕೆಯನ್ನು ನೋಡಿಕೊಂಡು ಗಾಬರಿಯಾಗಿ ಖುಷಿಯಾಗಿ ಎಲ್ಲರೂ ಓಡ್ತಾ ಇದ್ದರು, ಕೈಗೆ ಸಿಕ್ಕೊಟ್ಟು ಬಾಚಿಕೊಂಡು. ಇವಾಗ ನೋಡಿ, ನಾನು ತೋರಿಸ್ತಕ್ಕಂಥ ಈ ದೃಶ್ಯ ಯಾವುದೋ AI ತಂತ್ರಜ್ಞಾನದಿಂದ ಈ ಭೂಮಿಯನ್ನು ಕಂಪ್ಲೀಟಾಗಿ ವೈಟಾಗಿ ಐಸನ್ನು ಬೀಳುವ ಹಾಗೆ ಮಾಡಿಲ್ಲ, ನೈಜವಾಗಿಯೇ ಬಿದ್ದಿರ್ತಕ್ಕಂಥದ್ದು. ಎಲ್ಲ ಆಣೆಕಲ್ಲುಗಳನ್ನು ನೋಡಿ ಒಂದು ಕ್ಷಣ ಎಂಥ ಅದ್ಭುತ ದೃಶ್ಯ ಇದು. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನೋಡ್ದಂಗೆ ಅನಿಸ್ತಾ ಇದೆ ನನಗಂತೂ ಕೂಡ. ಇನ್ನು ಮಕ್ಕಳು ಎಷ್ಟು ಖುಷಿ ಆಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಈ ದೃಶ್ಯವನ್ನು ನೋಡಿದಾಗ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಎಷ್ಟೋ ಆಣೆಕಲ್ಲುಗಳನ್ನು ನೋಡ್ರಿ ನನ್ನ ಕೈಗೆ ಎಷ್ಟು ಇಟ್ಕೊಂಡಿದ್ದೀನಿ ನೋಡಿ ನೀವು.